ಬೆಂಗಳೂರು ಕೇಂದ್ರ ಲೋಕಸಭೆ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರವಾಗಿ ಶ್ರೀಮತಿ ಸುಜಾತ್ ಜಾರ್ಜ್ ಮತ್ತು ತಸ್ಬಿಯಾ ಖಾನ್ ನೇತೃತ್ವದಲ್ಲಿ ತಾಲೂಕಿನ ನಗರ ಕ್ಷೇತ್ರದ ಜೀವನಹಳ್ಳಿಯಲ್ಲಿ ಬೃಹತ್ ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು. ಈ ರೋಡ್ ಶೋಗೆ ಆಗಮಿಸಿದ ಗಣ್ಯರಿಗೆ ಆರತಿ ಬೆಳಗಿ ಸ್ವಾಗತವನ್ನು ಕೋರಿದರು. ರೋಡ್ ಶೋ ಉದ್ದೇಶಿಸಿ ಮಾತನಾಡಿದ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಗಣೇಶ್ ರೆಡ್ಡಿ ಹಾಗೂ ರಾಜೇಂದ್ರ ಮತ್ತು ಮುಖಂಡರಾದ ರಾಜ, ಕಾಂಗ್ರೆಸ್ನ ಗ್ಯಾರಂಟಿಗಳು ಪ್ರತಿ ಮನೆಗೆ ತಲುಪುತ್ತಿದ್ದು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನ ಹೊಂದಿದ್ದಾರೆ. ಈ ಬಾರಿ ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸುವುದಾಗಿ ತಿಳಿಸಿದರು. ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಸರ್ಕಾರ ಬಂದಿದೆ. ಇವತ್ತು ಇದುವರೆಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಬೆಲೆ ಓಡಾಡಲಿಕ್ಕೆ 367 ಕೋಟಿ ರೂಪಾಯಿಗಳ ಒಂದು ಎಲ್ಲ ಮಹಿಳೆಯರು ತುಂಬ ಉತ್ಸುಕರಾಗಿದ್ದಾರೆ. ಗೆಲ್ಲೋದು ಸತಸಿದ್ಧ ಅಂತ ಇದರಲ್ಲಿ ಗೊತ್ತಾಗ್ತದೆ. ಈ ಮಾಡೆಲ್ ತುಂಬ ಚೆನ್ನಾಗಿದೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ದಾವೆ. ಜನ ಈಗಲೂ ಆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡು ಕಾಂಗ್ರೆಸ್ಗೆ ಮತ ಹಾಕ್ತಾರಂತ ಈಗ ನಮ್ಮ ಭರವಸೆ ಇದೆ. ಈಗಾಗಲೇ 4-5 ಸತಿ ಡೋರ್ ಟು ಡೋರ್ ಕ್ಯಾಂಪೇನ್ ಎಲ್ಲ ಮಾಡಿದ್ವಿ. ತುಂಬ ಆತ್ಮವಿಶ್ವಾಸದಿಂದ ಈ ಸತಿ ನಮ್ಮ ಸೌರಾಷ್ಟ್ರ ಕ್ಷೇತ್ರದಲ್ಲಿ ಸುಮಾರು ಒಂದು 70,000 ಮತಗಳಿಂದ ನಾವು ಲೀಡ್ ಕೊಡ್ತೀವಿ ಅಂತ ನಮ್ಮ ಭರವಸೆ ಇದೆ. 100% ಎಲ್ಲ ಮಹಿಳೆಯರು ನಾವು ಹೋದ ತಕ್ಷಣ ಅವ್ರು ಕೇಳೋದು ಒಂದೇ ಮಾತು, ಗ್ಯಾರಂಟಿ ಬರ್ತಾ ಇದೆ, 100% ಬರ್ತಾ ಇದೆ, ನಾವು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ಮತ ಹಾಕೋದು ಅಂತ ಎಲ್ಲ ಪಬ್ಲಿಕ್ಕು, ಆಮೇಲೆ ಎಜುಕೇಟೆಡ್ಸು, ಕಾರ್ಮಿಕರು ಎಲ್ಲರೂ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊಟ್ಟಿರೋ ಗ್ಯಾರಂಟಿಗಳಿಗೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಹೇಳೋ ಸರ್, ಈಗ ನೀವು ನೋಡಿದ್ರೆ ಇಡೀ ಈಸ್ಟಲ್ಲೇ ನಂಬರ್ 1 ಇದೆ ನಮ್ಮ ಕ್ಷೇತ್ರ. ಇದು ಯಾಕೆಂದರೆ ಇದು ಬಂದು ತೋಟ ತಮಿಳುನಾಡು MJR, ಶಿವರಾಜ್ ಕುಮಾರ್, ಒಬ್ಬಟ್ಟಿ ಎಲ್ಲ ಹೀರೋಗಳು ಇದ್ದಾರೆ. 100% ಹೊಡಿತಾರೆ ಗ್ಯಾರಂಟಿ. ಮನ್ಸೂರ್ ಅಲಿ ಖಾನ್ ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಅಂತ ಇನ್ನು 26 ಮುಂದಿನ ತಿಂಗಳ 4ನೇ ಸಂಜೆ MP ರೆಹಮಾನ್ ಖಾನ್ ಅಂತ ಬಂದೇ ಬರುತ್ತೆ. ಇನ್ನೊಂದು 2 ಇಂಚಲ್ಲಿ ಆ್ಯಡ್ ಆಗುತ್ತೆ ಅವ್ರಿಗೆ. MP ಮೆಂಬರ್ ಆಫ್ ಪಾರ್ಲಿಮೆಂಟ್ ವಿನ್ ಮಾಡ್ತಾರೆ. ಇದರ ಬಗ್ಗೆ ಏನು ಚಿಂತೆನೇ ಇಲ್ಲ.